ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಏರ್ಪೋರ್ಟ್ನಲ್ಲಿ ಮಾಡಲಾಗಿದೆ. ಆದರೆ ಈಗ ಮೇಜರ್ ಟ್ವಿಸ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಈಗ ಖಡಕ್ ಆದಂತಹ ಸೂಚನೆಯನ್ನ ತನಿಖೆಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರೋಟೋಕಾಲ್ ಗಾಳಿಗೆ ತೂರಲಾಗಿದೆ ಅಂತ ಹೇಳಿ ಶಿಷ್ಟಾಚಾರ ಇರುತ್ತೆ. ಈಗ ಒಂದು ಫ್ಲೈಟ್ ಇಳಿದ ಮೇಲೆ ನಾವು ಆ ಟರ್ಮಿನಲಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿರ್ತಾರೆ, ತಪಾಸಣೆ ಇರುತ್ತೆ, ಬಿಗಿ ಬಂದೋಬಸ್ತ್ ಇರುತ್ತೆ, ಪ್ರತಿಯೊಂದನ್ನು ಕೂಡ ಲಗೇಜ್ ಪ್ಯಾಕಿಂಗ್ ಅಂದರೆ ಚೆಕಿಂಗ್ ಇರುತ್ತೆ, ಇದೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರೇ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ಕೂಡ ತನಿಖೆ ಮಾಡಬೇಕು. ಈ ರಾಮಚಂದ್ರ ರಾವ್ ಇದಾರಲ್ಲ IPS ಅಧಿಕಾರಿ, ಈ ರನ್ಯಾ ರಾವ್ ಇದಾರಲ್ಲ ಅವರ ಮಲತಂದೆ ಇವರೇ. ಬಹುಶಃ ಎಲ್ಲರೂ ನೋಡಿರ್ತೀರಿ. ಇವರ ಪಾತ್ರದ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ 1 ವಾರದೊಳಗೆ ವರದಿ ಸಲ್ಲಿಸೋಕೆ ಮುಖ್ಯಮಂತ್ರಿಗಳು ಖಡಕ್ ಆದಂಥ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ನೋಡಿ, ಮೊದಲೇ ಅನುಮಾನಗಳಿತ್ತು. ಯಾಕೆಂದರೆ ಒಬ್ಬ ನಟಿ, ಅಂಥ ಹೇಳಿಕೊಳ್ಳುವಂಥ ನಟಿ ಏನಲ್ಲ, ಮಾಡಿದ್ದು 1-2-3 ಸಿನಿಮಾ ಅಷ್ಟೇ. ಅಷ್ಟಿದ್ರೂ ಕೂಡ ಪ್ರಭಾವಿಗಳ ನಂಟು, ತಂದೆಯ ಬೆಂಬಲ ಏನಾದರೂ ಈಕೆಗಿತ್ತ ಅನ್ನುವಂಥ ಅನುಮಾನಗಳಿತ್ತು. ಯಾಕಂತ ಹೇಳಿದ್ರೆ ದೊಡ್ಡ ಸ್ಮಗ್ಲಿಂಗ್ ಇದು. ಯಾಕಂದರೆ ನೋಡಿ, ಏರ್ಪೋರ್ಟ್ನಿಂದ ಆಚೆ ಬರುವಂಥ ಸಂದರ್ಭದಲ್ಲಿ ಎಷ್ಟು ತಪಾಸಣೆ ಇರುತ್ತೆ ಅಂತ ಹೇಳಿದ್ರೆ ಒಂದು ಇರುವೆ ಕೂಡ ತಪ್ಪಿಸ್ಕೊಂಡು ಬರೋಕ್ಕಾಗಲ್ಲ ಅಲ್ಲಿ, ಹಂಗಿರುತ್ತೆ. ಅಂಥದ್ರಲ್ಲಿ ಈಕೆ 40-50 ಬಾರಿ ವರ್ಷಕ್ಕೆ ದುಬೈಗೆ ಹೋಗಿ ಬರ್ತಾ ಇದ್ಲು, ಬಂಗಾರ ಎಲ್ಲ ಕದ್ಕೊಂಡು ಅಂದರೆ ಸ್ಮಗ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ಲು ಅಂತ ಹೇಳಿದ್ರೆ ಏನು ನಿದ್ದೆ ಮಾಡ್ತಾ ಇದ್ರು ಅಧಿಕಾರಿಗಳು ಅನ್ನೋದು ಸಹಜವಾಗಿ ಬಂದಿದ್ದ ಪ್ರಶ್ನೆ. ಆದರೆ ಇಲ್ಲಿ ಅವರ ತಂದೆಯ ಕುಮ್ಮಕ್ಕೇನಾದರೂ ಇದರ ಹಿಂದೆ ಇರ್ಬೋದಾ? ಅವ್ರ ಪಾತ್ರದ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಹಿಂದೆ ಇವರು ಮೈಸೂರಿನಲ್ಲಿದ್ದಾಗ, ಸರ್ವಿಸ್ನಲ್ಲಿದ್ದಾಗ ಇವ್ರ ಮೇಲೂ ಕೂಡ ಒಂದು ಗಂಭೀರ ಆರೋಪ ಬಂದಿತ್ತು. ಯಾವುದೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಈಗ ಈ ಕೇಸ್ನಲ್ಲಿ ಮಗಳಿಗೇನಾದರೂ ಸಹಾಯವನ್ನು ಮಾಡಿದರಾ ಇವರು? ಇದೇ ಕಾರಣಕ್ಕೋಸ್ಕರ ನಟಿ ರನ್ಯಾ ರಾವ್ಳಿಂದ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DGP ರಾಮಚಂದ್ರ ರಾವ್ ಮಗಳಿಗೆ ಈಗ ಸಂಕಷ್ಟ ಬಂದೊದಗಿದೆ. ಪ್ರಕರಣದ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರದಿಂದ ಆದೇಶ ಕೂಡ ಬಂದಿದೆ. IAS ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ರಾಮಚಂದ್ರ ರಾವ್ಗೆ ಕೊಟ್ಟಿದ್ದ ಪ್ರೋಟೋಕಾಲನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಆರೋಪ ಇದೆ. ಏರ್ಪೋರ್ಟ್ ಅಧಿಕಾರಿಗಳ ಕಣ್ತಪ್ಪಿಸಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೆ. ರಾಮಚಂದ್ರ ರಾವ್ಗೆ ತನಿಖೆ ಅಗತ್ಯವೆಂದು ಸರ್ಕಾರದ ಒಂದು ಪರಿಗಣನೆ ಇದು. ತನಿಖೆಗೆ ಅಗತ್ಯವಿರುವಂತಹ ದಾಖಲೆ ಹಾಗೆ ಎಲ್ಲ ಅವರು ಸಹಕಾರವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೆ ಸೂಚನೆ ಕೊಡಲಾಗಿದೆ. ಸದ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ರಾಮಚಂದ್ರ ರಾವ್. ಅಂದರೆ ಪೊಲೀಸ್ ಗೃಹ ನಿರ್ಮಾಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು, ಅಂದರೆ MD ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅದರಲ್ಲೂ ಇವರ ತಂದೆಯ ಪ್ರೋಟೋಕಾಲನ್ನು, ಇವರ ತಂದೆಯ ಹೆಸರನ್ನು ಈಕೆ ದುರ್ಬಳಕೆ ಮಾಡಿಕೊಂಡ್ಲ. ಹಾಗಾದರೆ ಇದರಲ್ಲಿ ಯಾವುದಾದ್ರೂ ಅಧಿಕಾರಿಗಳು, ಅಲ್ಲಿ ಏರ್ಪೋರ್ಟ್ ಅಧಿಕಾರಿಗಳೇನಾದರೂ ಇದರಲ್ಲಿ ಪಾಲುದಾರರ? ಅಷ್ಟು ಸುಲಭ ಅಲ್ಲ ರೀ ಅಲ್ಲಿಂದ ಸ್ಮಗ್ಲಿಂಗ್ ಮಾಡೋದು ಅಥವಾ ಏನೋ ಎತ್ಕೊಂಡು ಬರೋದು ಅಂತ ಹೇಳಿದ್ರೆ. ನೋಡಿ, ಗಾಂಜಾ ಕೇಸನ್ನು ನಾವು ನೋಡ್ತಾ ಇರ್ತೀವಿ. ಅಷ್ಟು ಗಾಂಜಾ ವಶಪಡಿಸ್ಕೊಂಡ್ರು ಕಸ್ಟಮ್ಸ್ ಅಧಿಕಾರಿಗಳು. ಅಲ್ಲಿತ್ತು ಗಾಂಜಾ, ಹೊಟ್ಟೆಯಲ್ಲಿ ಹಾಕ್ಕೊಂಡಿದ್ದ, ಚರ್ಮದಲ್ಲಿ ಹಾಕ್ಕೊಂಡಿದ್ದ, ಪ್ಯಾಂಟಲ್ಲಿ ಹೊಲ್ಕೊಂಡಿದ್ದ, ಎಲ್ಲಿದ್ರು ಬಿಡಲ್ಲ, ಅವರು ಪತ್ತೆ ಹಚ್ತಾರೆ. ಅಂಥದ್ರಲ್ಲಿ ಈ ಗೋಲ್ಡ್ ಹೇಗೆ ಬಿಟ್ಟರು? ಈ ರನ್ಯಾ ರಾವ್ದು ಕೇಸ್ ಹೆಂಗಾಯಿತು ಅಂತೇಳಿ. ಹಾಗಾಗಿನೇ ಈಗ ಖಡಕ್ ಆದಂಥ ಆದೇಶ ರಾಜ್ಯ ಸರ್ಕಾರದಿಂದ ಬಂದಿದೆ. ಅಲೋಕ್ ಮೋಹನ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಆಗುತ್ತೆ. ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ತಂದೆ ಏನಿದ್ದಾರೆ, IAS IPS ಅಧಿಕಾರಿ ರಾಮಚಂದ್ರ ರಾವ್, ಅವರ ಪಾತ್ರದ ಬಗ್ಗೆ ಈಗ ಗೊತ್ತಾಗಬೇಕಾಗಿದೆ. ರನ್ಯಾ ರಾವ್ ಪ್ರೋಟೋಕಾಲ್ ಉಲ್ಲಂಘನೆಗೆ ಅಂದರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಈಗ ರಾಮಚಂದ್ರ ರಾವ್ ಸೂಚನೆ ಮೇರೆಗೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗಾದರೆ
ಏರ್ಪೋರ್ಟ್ ಠಾಣೆ ಪೊಲೀಸರಿಂದ ರಮ್ಯಾಗೆ ಪ್ರೋಟೋಕಾಲ್. ಅಂದ್ರೆ ಪೊಲೀಸರ ಭದ್ರತೆಯಲ್ಲಿ ಚಿನ್ನ ಸಾಗಾಟಕ್ಕೆ ಮುಂದಾಗಿದ್ಲು ರಮ್ಯಾ. ಹೀಗಾಗಿ ರಾಮಚಂದ್ರ ರಾವ್ ವಿಚಾರಣೆ ನಡೆಸಲು DRI ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೋಟೋಕಾಲ್ ಬಗ್ಗೆ ಈಗ ತನಿಖೆ ಆಗಬೇಕು. ನೋಡಿ ಯಾವ ರೀತಿ ಟ್ವಿಸ್ಟ್ ತೆಗೆದುಕೊಳ್ತಿದೆ ಅಂತ ಹೇಳಿದ್ರೆ, ಈ ಮಲತಂದೆ ಇದ್ದಾರಲ್ವಾ ರಾಮಚಂದ್ರ ರಾವ್ IPS, ಅವರ ಸೂಚನೆ ಮೇರೆಗೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಂದ್ರೆ ಏರ್ಪೋರ್ಟ್ ಠಾಣೆ ಪೊಲೀಸರು ರನ್ಯಾಗೆ ಪ್ರೋಟೋಕಾಲ್ ಮಾಡ್ತಾರೆ. ನೋಡಿ, ಏರ್ಪೋರ್ಟ್ ಅಲ್ಲೂ ಕೂಡ ಒಂದು ಸ್ಟೇಷನ್ ಇರುತ್ತೆ. ಏರ್ಪೋರ್ಟ್ನಲ್ಲಿ ಅವರೇ ಅದನ್ನು ಭದ್ರತೆ ಕಂಪ್ಲೀಟ್ ಆಗಿ ಚೆಕ್ ಮಾಡೋದು, ಅವರೇ ಎಲ್ಲ ಪರಿಶೀಲನೆ ಮಾಡೋದು, ಅದರ ಜವಾಬ್ದಾರಿನ ಹೊತ್ಕೊಂಡಿರ್ತಾರೆ. ಈಗ ಈ IPS ಅಧಿಕಾರಿ ಅವ್ರ ತಂದೆ ಏನಿದ್ದಾರೆ ರಾಮಚಂದ್ರ ರಾವ್, ಇವರ ಸೂಚನೆ ಮೇರೆಗೆ ಅಲ್ಲಿನ ಪೊಲೀಸರು ಕೆಲಸ ಮಾಡಿದ್ರ ಹಾಗಾದ್ರೆ ಅವರೇ ಕುಮ್ಮ ಕೊಟ್ಟಿರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ. ಯಾಕಂತ ಹೇಳಿದ್ರೆ, ಈಗ ರಾಮಚಂದ್ರ ರಾವ್ ಅವರ ಒಂದು ಪ್ರಭಾವ ಏನಿದೆ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಅನುಮಾನಗಳು ಇತ್ತು ಮೊದಲಿಂದನೂ ಕೂಡ. ಯಾಕಂತ ಹೇಳಿದ್ರೆ, ಬೇರೆಯವರಿಗೆ ಪ್ರೋಟೋಕಾಲ್ ಹೇಗೆ ಅದು ಬಳಕೆ ಆಗ್ತಾ ಇತ್ತು, ಆದರೆ ರನ್ಯಾರಾವ್ ವಿಚಾರದಲ್ಲಿ ತಪಾಸಣೆ ಅನ್ನೋದೇ ಇರಲಿಲ್ಲ. ಅಂದರೆ ಪರಿಶೀಲನೆ ಏನಿತ್ತು, ಕಂಪ್ಲೀಟ್ ಆಗಿ ಚೆಕ್ ಮಾಡೋದು. ಈಗ ಯಾವುದೇ ಒಂದು ವಸ್ತುಗಳನ್ನ ಇಟ್ಕೊಂಡು ಬರಲಿ, ಸಾಗಾಟವನ್ನು ಮಾಡಲಿ, ಸಿಕ್ಕಾಕೊಂಡ್ಬಿಡ್ತಾರೆ ಅಲ್ಲಿ. ಅಷ್ಟು ಸುಲಭ ಅಲ್ಲ ಅದು. ಗೊತ್ತಾಗ್ಬಿಡುತ್ತೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮತ್ತು ಅಲ್ಲಿ ಏರ್ಪೋರ್ಟ್ನ ಪೊಲೀಸರಿಗೆ ಬಂದೋಬಸ್ತ್ ಇರುತ್ತೆ. ಹಾಗಾಗಿ ಅವರ ಮೂಲಕ ಈ ಒಂದು ಸ್ಮಗ್ಲಿಂಗ್ ಕೇಸನ್ನು ನಿರಂತರವಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರ ಅನ್ನುವಂತಹ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಮೊದಲೇ ಅನುಮಾನಗಳಿತ್ತು. ಯಾಕಂತ ಹೇಳಿದ್ರೆ ರನ್ಯಾರಾವ್ ಇಂತಹ ದೊಡ್ಡ ಹೈ ಪ್ರೊಫೈಲ್ ಕೇಸ್ನಲ್ಲಿ ಭಾಗಿಯಾಗಿದ್ದಾಳೆ. ಇಷ್ಟೆಲ್ಲ ಅವಳು ದುಬೈನಿಂದ ಇಷ್ಟು ಸಾರಿ ಬಂದರೂ ಕೂಡ ಪತ್ತೆ ಹಚ್ಚೋಕ್ಕಾಗಲಿಲ್ವಾ ಅಧಿಕಾರಿಗಳಿಗೆ ಅಂತ. ಅವರ ತಂದೆಯ ಪ್ರಭಾವ ಇದರಲ್ಲಿ ಇದೆ ಅನ್ನುವಂಥ ಅನುಮಾನದ ಮೇರೆಗೆ ಈಗ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಮಗಳಿಗೆ ಸಹಕಾರವನ್ನು ಕೊಟ್ಟಿರುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂಥೇಳಿ? ಪ್ರಭು, ಏನು ಪ್ರತಿ ಬಾರಿ ಏರ್ಪೋರ್ಟ್ ನಿಂದ ಹೋಗುವಂತ ಸಂದರ್ಭದಲ್ಲಿ ಬರುವಂತ ಸಂದರ್ಭದಲ್ಲಿ ತನ್ನ ಸಿಬ್ಬಂದಿಗಳನ್ನ ಬಳಸ್ಕೊಂಡು ಅವ್ರಿಗೆ ಅಫಿಷಿಯಲ್ ಪ್ರೋಟೋಕಾಲ್ ಅಂತ ಏನ್ ಹೇಳ್ತಾರೆ ಅದನ್ನ ಬಳಸ್ಕೊಂಡಿರೋದು. ಸಾಮಾನ್ಯವಾಗಿ ಯಾರು ಏರ್ಪೋರ್ಟ್ಗೆ ಹೋದ್ರೆ ಒಂದಿಷ್ಟು ಚೆಕಿಂಗ್ ಗಳಿರುತ್ತೆ. ಆದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಂತವ್ರಿಗೆ, ಇಲಾಖೆಯಲ್ಲಿ ಇದ್ದಂತವ್ರಿಗೆ ಏನಾಗುತ್ತೆ ಅಂದ್ರೆ ಒಂದೆರಡು ಕಡೆ ಅವ್ರಿಗೆ ತುಂಬಾ ಈಸಿ, ಅಂದ್ರೆ ಫಾಸ್ಟ್ ಆಗಿ ಒಂದು ಚೆಕ್ ಮಾಡಿ ಕಳ್ಸಿಕೊಡುವಂಥದ್ದು. ಯಾರೇ ಆಫೀಸರ್ಸ್ ಇದ್ರು ಕೂಡ ಹಾಗೆ ಒಳಗೆ ಕಳ್ಸಿಕೊಡೋದಿಲ್ಲ. ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವ್ರಿಗೊಂದಿಷ್ಟು ಬೇಗ ಅಂದ್ರೆ ಕ್ಯೂ ಇರೋದಿಲ್ಲ, ಅವ್ರನ್ನ ಬೇಗ ಕಳ್ಸಿಕೊಡುವಂತ ಸಾಧ್ಯತೆಗಳಿರುತ್ತೆ. ಇಲ್ಲೂ ಕೂಡ ಈಕೆ ರಾಮಚಂದ್ರ ರಾವ್ IPS ಅಧಿಕಾರಿ ಆಗಿರೋ ಹಿನ್ನೆಲೆಯಲ್ಲಿ ಅದೇ ಪ್ರೋಟೋಕಾಲ್ ಅನ್ನ ಬಳಸ್ಕೊಂಡು ಆಕೆ ಈಸಿಯಾಗಿ ಏನು ಏರ್ಪೋರ್ಟ್ ಗಳು ಏನಿರುತ್ತೆ ಚೆಕಿಂಗ್ ಇದ್ರೆ ಅಲ್ಲಿಂದ ಆಕೆ ಹೊರ ಬಂದಿರುವುದನ್ನ ಮಾಹಿತಿ ಇರುವಂತದ್ದು. ಇದು ಅದರ ಜೊತೆಗೆ ಪ್ರತಿ ಬಾರಿ ಏರ್ಪೋರ್ಟ್ ಗೆ ಹೋಗುವಂತ ಸಂದರ್ಭದಲ್ಲಿ ಸಿಬ್ಬಂದಿಗಳೇನಿರ್ತಾರೆ ಅವ್ರನ್ನ ಬಳಸ್ಕೊಂಡಿರುವಂತದ್ದು. ಅಂದ್ರೆ ರಾಮಚಂದ್ರ ರಾವ್ ಅವರ ಅಧೀನದಲ್ಲಿ ಕೆಲಸ ಮಾಡುವಂತ ಕೆಲ ಸಿಬ್ಬಂದಿಗಳೇನಿರ್ತಾರೆ, ಇಲ್ಲ ಬೇರೆ ಇತರೆ ಅವ್ರಿಗೆ ಗೊತ್ತಿರುವಂತ ಪೊಲೀಸ್ ಸಿಬ್ಬಂದಿಗಳನ್ನ ಬಳಸ್ಕೊಂಡು ಆಕೆಗೆ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರೋಟೋಕಾಲ್ ನ ಅನ್ವಯ ಅಂದ್ರೆ ಎಲ್ಲೋ ಒಂದು ಕಡೆ ತನ್ನ ಅಧಿಕಾರದ ದುರುಪಯೋಗ ಆಗುತ್ತೆ, ಮತ್ತೊಂದು ಕಡೆ ಸಿಬ್ಬಂದಿಗಳನ್ನು ಕೂಡ ಇದಕ್ಕೆ ದುರುಪಯೋಗ ಮಾಡ್ಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಏನಾದ್ರೂ ಆ ಸಿಬ್ಬಂದಿಗಳು ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದು ಇಲ್ಲಿ ಸಸ್ಪೆಕ್ಟ್ ಇರುವಂತದ್ದು. ಈ ಕಾರಣಕ್ಕಾಗಿ ಸರ್ಕಾರದಿಂದ ಈಗಾಗಲೇ 2 ಆದೇಶಗಳನ್ನ ಹೊರಡಿಸಿರುವಂತದ್ದು. ಒಂದು, CID ಇಂದ ಈ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಏನು ಗೌರವ್ ಗುಪ್ತಾ ಏನಿದ್ರೆ IAS ಅಧಿಕಾರಿ, ಅವರ ಅಂಡರ್ ನಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಿ 1 ವಾರದ ಒಳಗಾಗಿ ಒಂದು ವರದಿಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಇದು ಏನು ಸೆಷನ್ ನಲ್ಲೂ ಕೂಡ ಕಳೆದ 2 ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷಗಳು ಕೂಡ ಇದರ ವಿರುದ್ಧ ಚಾಟಿಯನ್ನ ಬೀಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಅದನ್ನ ತನಿಖೆಗೆ ಆದೇಶವನ್ನು ಮಾಡಿರುವಂತದ್ದು. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ರನ್ಯಾರಾವ್ ಪ್ರಕರಣ ಏನೋ ಬೇರೆ ಬೇರೆ ದಿಕ್ಕುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ತನಿಖಾ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಇನ್ವಾಲ್ವ್ಮೆಂಟ್ ಏನು, ಅವರ ಮಲತಂದೆ ಏನು ರಾಮಚಂದ್ರ ರಾವ್ ಇದ್ದಾರೆ, ಅವರ ಇನ್ವಾಲ್ವ್ಮೆಂಟ್, ಆಕೆಯ ಬಿಸ್ನೆಸ್ಗೆ ಅವರು ಏನೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಒಂದು ಅಧಿಕಾರಿಗಳ ತನಿಖಾ ನಂತರ ಏನು ತನಿಖಾ ವರದಿ ಬರುತ್ತೆ ಆ ವರದಿಯಲ್ಲಿ ಏನು ಉಲ್ಲೇಖ ಆಗಿರ್ತಾರೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಒಂದು ನಿಯಮ ಅಂತ ಇರುತ್ತೆ IAS IPS ಅಧಿಕಾರಿಗಳಿಗೆ. ಈಗ ಅವ್ರ ತಂದೆ
ಮಲತಂದೆ IPS ಅಧಿಕಾರಿ. ಹಾಗಾಗಿ ಅವರು ತಂದೆಗೆ ಕೊಟ್ಟಂತಹ ಪ್ರೋಟೋಕಾಲನ್ನು ಈಕೆ ದುರ್ಬಳಕೆ ಮಾಡಿಕೊಂಡಿದ್ದಾಳೆ ಅನ್ನುವಂಥ ಆರೋಪ ಅವರ ತಂದೆಯ ಪ್ರಭಾವದ ಮೇರೆಗೆ. ಹಾಗಾಗಿ ಕೆಲವು ಬದಲಾವಣೆಗಳನ್ನು ಕೂಡ ಈಗ ಏರ್ಪೋರ್ಟ್ನಲ್ಲಿ ತರಲಾಗಿದೆ.